ಎಲ್ಲರಿಗೂ ನಮಸ್ಕಾರ. ಈ ದಿನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನೀಡಿರ್ತಕ್ಕಂಥ ಕನ್ನಡದ 4ನೆಯ ಪಠ್ಯ ಕನ್ನಡವನ್ನು ಕಟ್ಟುವ ಕೆಲಸ. ರಚನೆ ಹಾಮಾನಾಯಕ್ ಅವರು. ಮೊದಲಿಗೆ ಲೇಖಕರ ಪರಿಚಯವನ್ನ ಮಾಡಿಕೊಳ್ಳೋಣ. ಹಾಮಾನ ಎಂದೇ ಪ್ರಸಿದ್ಧರಾಗಿರುವ ಡಾಕ್ಟರ್ ಹಾರೋಗದ್ದೆ ಮಾನಪ್ಪ ನಾಯಕ ಅವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆಯಲ್ಲಿ 1931ರಲ್ಲಿ ಜನಿಸ್ತಾರೆ. ಇವರ ಕಾಲಘಟ್ಟ 1931ರಿಂದ 2001. ಕನ್ನಡದ ಕಟ್ಟಾಳು ಎಂದೇ ತಮ್ಮನ್ನ ಅವರು ಗುರುತಿಸಿಕೊಂಡಿದ್ರು ಕನ್ನಡ ಸಾಹಿತ್ಯ ಲೋಕದಲ್ಲಿ. ದಿನಪತ್ರಿಕೆಗಳಲ್ಲಿ ಖ್ಯಾತ ಅಂಕಣ ಬರಹಗಾರರು ಕೂಡ ಆಗಿದ್ರು. ತಮ್ಮ ಸಂಪ್ರತಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನು ಕೂಡ ಅವರು ಪಡೆದಿದ್ದಾರೆ ಅಂತಕ್ಕಂಥದ್ದು. ಸಂಪ್ರತಿ, ಸಲ್ಲಾಪ, ಸಂಭ್ರಮ, ಸೂಲಂಗಿ, ಸಂಪಣ, ಭಾರತದ ಧರ್ಮ, ರವೀಂದ್ರನಾಥ ಠಾಕೂರ್, ಸಂಗತಿ, ನಮ್ಮ ಮನೆಯ ದೀಪ ಮುಂತಾದ 100ಕ್ಕೂ ಹೆಚ್ಚು ಕೃತಿಗಳನ್ನ ಇವರು ರಚಿಸಿದ್ದಾರೆ. ಹಾಮಾನಾಯಕರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ABH ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿಗಳು ಸಂದಿವೆ. ಬೀದರ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣವನ್ನು ಅವರು ಕನ್ನಡವನ್ನ ಕಟ್ಟುವ ಕೆಲಸ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟಿಸಿದ್ದರು. ಕನ್ನಡಕ್ಕೆ ಆಗಬೇಕಾಗಿರುವ ಕಾರ್ಯಸ್ವರೂಪ ಬಹು ಸೂಕ್ಷ್ಮ ಸಂಗತಿಗಳತ್ತ ಹಾಮಾನಾಯಕರು ಇಲ್ಲಿ ಜನರ ಮತ್ತು ಆಳುವವರ ಗಮನ ಸೆಳೆದಿರುವುದನ್ನು ನಾವು ಮನಗಾಣಬಹುದು. ಅವರು ಚರ್ಚಿಸಿರುವ ಅನೇಕ ಸಂಗತಿಗಳಲ್ಲಿ ಕೆಲವನ್ನ ಇಲ್ಲಿ ಸಂಕಲಿಸಲಾಗಿದೆ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಅವರು ಈ ಕನ್ನಡವನ್ನ ಕಟ್ಟುವ ಕೆಲಸ ಅನ್ನುವಂಥ ಏನು ಶೀರ್ಷಿಕೆಯಡಿ ನಿಮಗೆ ಪಠ್ಯವನ್ನು ಕೊಟ್ಟಿದ್ದಾರೆ, ಇದು ಅವರ ಭಾಷಣದ ಒಂದು ಭಾಗ. ಅದನ್ನ ಇಲ್ಲಿ ಸಹಜವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಮತ್ತೊಮ್ಮೆ ಚರ್ಚಿಸಿರ್ತಕ್ಕಂಥದ್ದು ಅತ್ಯಂತ ಗಮನಾರ್ಹವಾದ ವಿಚಾರ ಅಂತ ಹೇಳ್ಬೋದು. ಸೊ ಕೆಲವೊಂದು ವಿಷಯಗಳನ್ನು ಮಾತ್ರ ಇಲ್ಲಿ ಸಂಕಲನಕ್ಕೆ ಒಳಪಡಿಸಿ ನಿಮಗೆ ಅಧ್ಯಯನದ ದೃಷ್ಟಿಯಿಂದ ನೀಡಲಾಗಿದೆ ಅಂತಕ್ಕಂಥದ್ದು. ಸೊ ಈ ಒಂದು ಪಠ್ಯದ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಕನ್ನಡವನ್ನ ಉಳಿಸೋದಕ್ಕೆ ನಾವು ಯಾವ ರೀತಿಯ ಕೆಲಸಗಳನ್ನ ಯಾವ್ಯಾವ ದಿಕ್ಕಿನಲ್ಲಿ ಯಾರ್ಯಾರು ಯಾವಾಗ ಹೇಗೆಲ್ಲ ಮಾಡಬಹುದು ಅನ್ನುವ ವಿಚಾರಗಳನ್ನ ಇಲ್ಲಿ ಹೇಳುವ ಪ್ರಯತ್ನ ಈ ಒಂದು ಪಠ್ಯದಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದು. ಮೊದಲಿಗೆ ಈ ಪಠ್ಯದ ಅಥವಾ ಈ ಪಾಠದ ಒಂದು ಆಶಯ ಭಾವವನ್ನು ನಾವು ಗಮನಿಸೋಣ. ನಮ್ಮ ಹಿರಿಯರು ಅನೇಕರು ಈ ನಾಡು ನುಡಿಗಳನ್ನ ಕಟ್ಟಿ ಬೆಳೆಸಿದ್ದಾರೆ. ಈ ಕಟ್ಟುವ ಕೆಲಸವನ್ನ ಇಂದಿನವರು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಈ ಕೆಲಸ ಸತತವಾಗಿ ನಡೆಯಬೇಕಾಗಿರುವಂಥದ್ದು. ನಮ್ಮ ಭಾಷೆ ಸಾಹಿತ್ಯಗಳ ಅಭಿವೃದ್ಧಿಗಾಗಿ, ಕನ್ನಡ ನಾಡಿನ ಸರ್ವಾಂಗೀಣ ಬೆಳವಣಿಗೆಗಾಗಿ ನಾವೆಲ್ಲರೂ ಸಂಕಲ್ಪ ಬಲದಿಂದ ದುಡಿಯಬೇಕಾಗಿದೆ. ಭಾಷೆ ಬೆಳೆದರೆ ಸಂಸ್ಕೃತಿಯು ಬೆಳೆಯುತ್ತದೆ. ಶ್ರೀಮಂತ ಭಾಷೆಯಲ್ಲಿ ಮಾತ್ರವೇ ವಿಚಾರಗಳು ಸ್ಪಂದಿಸಬಲ್ಲವು. ಸಮಾಜದ ಆರೋಗ್ಯ ಪಾಲನೆಯಲ್ಲಿ ಭಾಷೆಯದು ಅತ್ಯಂತ ಮಹತ್ವದ ಪಾಲಿದೆ. ಭಾಷೆಯ ರಕ್ಷಣೆ ಹಾಗೂ ಸಂವರ್ಧನೆ, ಅದರ ಬಳಕೆ ಹಾಗೂ ಪ್ರಚಾರವನ್ನು ಹೆಚ್ಚಿಸುವುದಕ್ಕೆ ಒಟ್ಟು ಸಮಾಜ ಸರ್ಕಾರಗಳು ಒಂದಾಗಿ ಸೇರಿ ಕಾರ್ಯಪ್ರವೃತ್ತರಾಗಬೇಕಾಗುತ್ತದೆ. ಭಾಷೆಗೆ ಪ್ರೋತ್ಸಾಹದ ನೀರೆರೆಯಬೇಕಾಗುತ್ತದೆ. ಅದಕ್ಕೆ ಗಾಳಿ ಬೆಳಕು ದೊರೆಯುವಂತಹ ವಾತಾವರಣವನ್ನು ಕಲ್ಪಿಸಬೇಕಾಗುತ್ತದೆ. ಪರ ಆಕ್ರಮಣದಿಂದ ರಕ್ಷಣೆ ಕೊಡಬೇಕಾಗುತ್ತದೆ. ಇವೆಲ್ಲವೂ ಅನ್ವಯವಾಗುವಂತಹ ಪರಿಸ್ಥಿತಿ ಇಂದು ಕನ್ನಡ ಭಾಷೆಗೆ ಇದೆ. ನೋಡಿ, ಆಶಯದಲ್ಲಿಯೇ ಹೇಳಿರುವ ಹಾಗೆ ನಮ್ಮ ಕನ್ನಡ ಭಾಷೆ ನಾಡು ನುಡಿಗಾಗಿ ಬೇಕಾದಷ್ಟು ಹಿರಿಯರು ಕಿರಿಯರು ಎಲ್ಲರೂ ಕೂಡ ನಮಗಿಂತ ಮೊದಲು ತಮ್ಮ ಪರಿಶ್ರಮವನ್ನ ಹಾಕಿ ಕರ್ನಾಟಕವನ್ನ ಕಟ್ಟುವ ಕೆಲಸವನ್ನ ಮಾಡಿ ಹೋಗಿದ್ದಾರೆ. ಅದನ್ನ ಮುಂದುವರಿಸ್ಕೊಂಡು ಹೋಗಬೇಕಾಗಿರುವಂತಹ ಅತ್ಯಂತ ಜವಾಬ್ದಾರಿಯುತವಾದಂತಹ ಕೆಲಸ ನಾವು ಮಾಡಬೇಕಾಗಿದೆ ಇಂದಿನ ಪೀಳಿಗೆಯವರು ಅಂತಕ್ಕಂಥದ್ದು. ಈ ಕೆಲಸಕ್ಕೆ 1 ದಿನ 2 ದಿನ
ಅನ್ನುವಂಥದ್ದಲ್ಲ, ಸತತವಾದ ಪ್ರಯತ್ನಗಳಾಗಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಆಧುನಿಕ ಕಾಲಘಟ್ಟದಲ್ಲಿ ಜಾಗತೀಕರಣದ ಹಂತದಲ್ಲಿ ಗ್ಲೋಬಲೈಜೇಷನ್ ಅನ್ನುವಂಥದ್ದೇನಿದೆಯಲ್ಲ, ಈ ಜಾಗತೀಕರಣ ಇಡೀ ವಿಶ್ವವೇ ಒಂದು ಹಳ್ಳಿ ಅನ್ನುವ ಆ, ಒಂದು ಹಂತಕ್ಕೆ ಬಂದು ನಿಂತಿದ್ದೇವೆ ನಾವು. ಒಂದು ಉದ್ಯೋಗದ್ದೋ ಅಥವಾ ಆರ್ಥಿಕವಾದಂತಹ ಬೆಳವಣಿಗೆಗೋ ಯಾವುದೋ ಒಂದು ಅಭಿವೃದ್ಧಿಯ ಆ, ಆಧುನಿಕ ಜಗತ್ತಿನ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ನಿರಂತರವಾಗಿ ಉಳಿಸಿಕೊಂಡು ಹೋಗಬೇಕು. ನಮ್ಮ ಕನ್ನಡ ನಾಡು ನುಡಿಯ ಆ ಒಂದು ಸಂಪತ್ತನ್ನ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದು ಕೇವಲ ಖಾಸಗಿಯಾಗಿ ಅಲ್ಲ, ಸರ್ಕಾರದವರು ಕೂಡ ಆ ಒಂದು ಕೆಲಸವನ್ನ ಮಾಡುವಲ್ಲಿ ಅತ್ಯಂತ ಅಧಿಕಾರಯುತವಾದಂತಹ ಶಕ್ತಿಯನ್ನು ಅವ್ರು ಪಡ್ಕೊಂಡಿರ್ತಾರೆ. ಹಾಗಾಗಿ ಸರ್ಕಾರದ ಕಡೆಗಳಿಂದಲೂ ಜೊತೆಗೆ ನಾವು ಕೂಡ ಸರ್ವಾಂಗೀಣವಾಗಿ ನಮ್ಮ ಕನ್ನಡ ಭಾಷೆ ಬೆಳೆದರೆ ನಮ್ಮ ಸಂಸ್ಕೃತಿಯು ಕೂಡ ಬೆಳೀತಾ ಹೋಗುತ್ತೆ ಅನ್ನುವಂಥದ್ದು ಲೇಖಕರ ಮತ್ತೆ ನಮ್ಮೆಲ್ಲರ ಆ, ವಾದವೂ ಕೂಡ ಅದೇ ಆಗಿದೆ. ಏಕೆ ಅಂತ ಹೇಳಿದ್ರೆ ಭಾಷೆ ಅನ್ನೋದೇ ಒಂದು ಸಂಸ್ಕೃತಿಯ ಪ್ರತಿಬಿಂಬ ಅಂತ ಹೇಳುವಂಥದ್ದು. ಜೊತೆಗೆ ಶ್ರೀಮಂತ ಭಾಷೆ ಮಾತ್ರವೇ ವಿಚಾರಗಳನ್ನ ಸ್ಪಂದಿಸುವಂತಹ ಶಕ್ತಿಯನ್ನ ಪಡ್ಕೊಳ್ಳುತ್ತೆ ಅಂತ. ಹಾಗಾದ್ರೆ ಯಾವ ಭಾಷೆಗೂ ಶಕ್ತಿ ಇಲ್ವಾ ಅಂತ ಅಲ್ಲ. ಆದ್ರೆ ಅದನ್ನ ಎಷ್ಟು ಬೆಳೆಸ್ತೀವಿ ಅಷ್ಟು ಶಕ್ತಿಯುತವಾಗ್ತಾ ಹೋಗುತ್ತೆ ಒಂದು ಭಾಷೆ ಅನ್ನೋದಕ್ಕಾಗಿ ಆ ವಿಚಾರವನ್ನ ಹೇಳುವಂತ ಪ್ರಯತ್ನವನ್ನ ಇಲ್ಲಿ ಮಾಡಲಾಗಿದೆ ಅಂತಕ್ಕಂಥದ್ದು. ಜೊತೆಗೆ ಸಮಾಜದ ಆರೋಗ್ಯ ಪಾಲನೆಯಲ್ಲಿಯೂ ಕೂಡ ಭಾಷೆ ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸುತ್ತೆ ಅನ್ನುವಂಥದ್ದು. ಹಾಗಾಗಿ ನಾವು ಭಾಷೆಯ ರಕ್ಷಣೆಯನ್ನ ಮತ್ತೆ ಅದರ ಬೆಳವಣಿಗೆಯನ್ನ ಸಂವರ್ಧನೆಯನ್ನ ಅದರ ಬಳಕೆ ಹಾಗೂ ಪ್ರಚಾರವನ್ನ ಹೆಚ್ಚಿಸೋದಕ್ಕೆ ಒಟ್ಟುಗೂಡಿ ಸಮಾಜ ಮತ್ತು ಸರ್ಕಾರಗಳು ಇವೆರಡೂ ಕೂಡ ಅತ್ಯಂತ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಿದ್ದೇ ಆದ್ರೆ ನಮ್ಮ ಕನ್ನಡವನ್ನ ಕಟ್ಟುವ ಕೆಲಸ ಅತ್ಯಂತ ಸುಲಭವಾಗುತ್ತೆ ಅನ್ನುವುದು ಇದರ ಒಂದು ತಾತ್ಪರ್ಯ. ಮತ್ತೆ ಆ ದಿಕ್ಕಿನೆಡೆಗೆ ನಾವೆಲ್ಲರೂ ಕೂಡ ಸಾಗಬೇಕಾಗಿದೆ. ಭಾಷೆಗೆ ಪ್ರೋತ್ಸಾಹದ ನೀರೆರೆಯಬೇಕು. ಸುಮ್ಮನೆ ಹೌದು ನಾನು ಉಳಿಸ್ತೀನಿ ನಾನು ಬೆಳೆಸ್ತೀನಿ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಪ್ರೋತ್ಸಾಹವೂ ಬೇಕಾಗುತ್ತೆ. ಅದು ಪ್ರೋತ್ಸಾಹ ಎಲ್ಲರಿಂದಲೂ ಆಗಬೇಕು. ಹೇಗೆ ಒಂದು ಸಸಿಯನ್ನ ನಾವು ನೆಟ್ಟು ಅದಕ್ಕೆ ಗಾಳಿ ಬೆಳಕು ದೊರೆಯುವ ಹಾಗೆ ಸಮಯಕ್ಕೆ ಸರಿಯಾಗಿ ಅದನ್ನ ನೀರನ್ನ ಉಣಿಸಿ ಬೆಳೆಸ್ತೀವೋ ಹಾಗೆ ಒಂದು ಭಾಷೆಯು ಕೂಡ ಬೆಳಿಬೇಕು ಅಂತ ಹೇಳಿದ್ರೆ ನಿರಂತರವಾಗಿ ಆ ಒಂದು ಸಂಕಲ್ಪವನ್ನ ನಾವು ಮಾಡಿಕೊಂಡು ನಮ್ಮ ಭಾಷೆಯನ್ನ ಬೆಳೆಸುವ ಪ್ರಯತ್ನವನ್ನ ನಾವು ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಪರಭಾಷಿಗರ ಆಕ್ರಮಣ ಹೆಚ್ಚಾಗ್ತಾ ಇದೆ. ಅವುಗಳಿಂದಲೂ ಕೂಡ ಅದನ್ನ ರಕ್ಷಿಸಿ ಆ ಒಂದು ಭಾಷೆಯನ್ನ ಬೆಳೆಸುವ ದಿಟ್ಟ ನಿಲುವು ನಮ್ದಾಗಬೇಕು ಅನ್ನುವಂಥದ್ದು. ಇವೆಲ್ಲವೂ ಕೂಡ ಅನ್ವಯ ಆಗುವ ರೀತಿಯಲ್ಲಿ ಆ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ಅತ್ಯಂತ ಪ್ರಮುಖವಾಗಿ ಇದೆ ಅನ್ನುವಂಥದ್ದು. ಹಾಮಾನಾಯಕರು ಕನ್ನಡ ನಾಡು ನುಡಿಗೆ ಅತ್ಯಗತ್ಯವೂ ಕಾರ್ಯಸಾಧ್ಯವೂ ಆಗಿರುವಂತಹ ಸಲಹೆ ಸೂಚನೆಗಳನ್ನ ಈ ಒಂದು ಲೇಖನದಲ್ಲಿ ಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಏಕೆಂದ್ರೆ ಇದು ಒಂದು ಭಾಷಣದ ಒಂದು ಭಾಗ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಭಾಷೆ ಸಂಸ್ಕೃತಿಗಳನ್ನ ಬೆಳೆಸಿಕೊಳ್ಳದ ಜನಾಂಗ ಆಂತರಿಕ ಚೈತನ್ಯವನ್ನ ಕಳೆದುಕೊಳ್ಳುತ್ತವೆ. ಅಂತಹ ಜನಾಂಗದ ಹೊರ ಬದುಕು ಬೆಳೆದರೂ ಕೂಡ ಒಳ ಬದುಕು ಬರಡಾಗಿರುತ್ತದೆ ಅನ್ನೋದು ಇವರ ವಾದ. ಅಂದ್ರೆ ಭಾಷೆ ಸಂಸ್ಕೃತಿಗಳನ್ನ ಯಾವ ಜನಾಂಗ ಆಂತರಿಕವಾಗಿ ಬೆಳೆಸಿಕೊಳ್ಳೋದಿಲ್ವೋ ಅದು ಚೈತನ್ಯವನ್ನ ಕಳೆದುಕೊಳ್ಳುತ್ತೆ. ಏಕೆಂದ್ರೆ ನಮ್ಮ ಭಾಷೆಯ ಸೊಗಡು, ನಮ್ಮ ಭಾಷೆಯ ಸವಿ, ನಮ್ಮ ಭಾಷೆಯ ಸೌಂದರ್ಯ, ಆ ಆ ಆ ಸೊಗಡು, ಆ ಸೌಂದರ್ಯವನ್ನ ಉಳಿಸಿಕೊಳ್ಳುವ ಆಸ್ವಾದನೆಯೇ ಗೊತ್ತಿಲ್ಲದಿರುವ ನಾವು ನಮ್ಮ ಭಾಷೆಯನ್ನ ಬೇರೆಯವರಿಗೆ ಹೇಗೆ ಕಲಿಸ್ಲಿಕ್ಕೆ ಸಾಧ್ಯ ಮತ್ತೆ ಹೇಗೆ ಅದನ್ನ ಬದುಕಿಸೋದಕ್ಕೆ ಸಾಧ್ಯ? ಹಾಗಾಗಿ ಮೂಲತಃ ನಮ್ಮ ಕನ್ನಡವನ್ನ ನಾವು ಮೊದಲು ಅರಿತು ಅದನ್ನ ಬೆಳೆಸುವ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಬರೀ ಕನ್ನಡ ಅಂತಲ್ಲ, ಆಯಾಯ ಭಾಷೆಯ ಆಯಾಯ ಜನಾಂಗದವರು ಅದನ್ನ ಮೊದಲು ಅವರಾಗಿ ಅನುಭವಿಸ್ಬೇಕು. ಅದರ ಸತ್ವ ಏನಿದೆ, ಸಾರ ಏನಿದೆ, ಸೌಂದರ್ಯ ಏನಿದೆ, ಅದನ್ನ ಆ ಅಭಿರುಚಿಯನ್ನ ಬೆಳೆಸ್ಕೊಳ್ತಾ ಅದನ್ನ ಉಳಿಸ್ಬೇಕು ಅನ್ನುವ ಮನೋಭಾವ ತನ್ನಷ್ಟಕ್ಕೆ ತಾನೇ ಜಾಗೃತವಾಗುತ್ತೆ ಮನುಷ್ಯರಲ್ಲಿ. ಹಾಗಾಗಿ ಅದು ಉಳಿಯೋದಕ್ಕೆ ಸುಲಭ ಆಗುತ್ತೆ ಅನ್ನೋದು ಇದರ ಒಂದು ತಾತ್ಪರ್ಯ.